ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾಗಿರುವಂಥ ಹೆಸರುಬೇಳೆ ಮತ್ತು ಚಿರೋಟಿ ರವೆ ಬಳಸಿ ಪಾಯಸ ಮಾಡೋಣ ಅಂತ. ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಬೌಲ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಹೆಸರುಬೇಳೆನ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬೇಯಿಸೋಕೆ ಇಡೋಣ ಅಂತ. ಇವಾಗ ಹೆಸರುಬೇಳೆ ಬೇಯಕ್ಕೆ ನೀರು ಬಿಸಿ ಮಾಡ್ಕೊಳ್ಳೋಣ. 1.5 ಚರಿಗೆಯಷ್ಟು ನೀರು ಹಾಕಿದ್ದೀನಿ. ಪಾಯಸಕ್ಕೆ ಎಷ್ಟು ಬೇಕತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ. ಇವಾಗ ನೀರು ಬಿಸಿಯಾಗಿದೆ. ಈಗ ತೊಳೆದಿರುವಂಥ ಹೆಸರು ಬೇಳೆನ ಇದ್ರೊಳಗೆ ಹಾಕೋಣ. ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣಂತೆ. ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 4 ಬಾದಾಮಿನ ಕಟ್ ಮಾಡ್ಕೊತಿದ್ದೀನಿ ಸಣ್ಣದಾಗಿ. ಬಾದಾಮಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ತುಪ್ಪದಲ್ಲಿ. ಈಗ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವನು ಒಂದು 4 ತೊಗೊಂಡಿದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊತಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ನ ತೆಗಿಯೋಣ. ಚಿರೋಟಿ ರವೆ ತೊಗೊಂಡಿದ್ವಲ್ಲ, ಈಗ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಹುರಿದಾಯ್ತು, ಇವಾಗ ತೆಗೆದಿಡೋಣ. ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಹುರಿದಿಟ್ಟಿರುವಂತಹ ಚಿರೋಟಿ ರವೆನ ಇದ್ರೊಳಗೆ ಹಾಕೋಣ. ಈಗ ಚಿರೋಟಿ ರವೆ ಇದ್ರಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ರವೆನ ನೋಡ್ಕೊಂಡು ಹಾಕ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು, ಅಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ನಿಧಾನಕ್ಕೆ ಹಾಕ್ಕೋಬೇಕು ರವೆನ. 1 ಬೌಲು ಹೆಸರು ಬೇಳೆ ತೊಗೊಂಡಿದ್ನಲ್ಲ, ಈಗ 2 ಬೌಲ್ನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಈಗ 2 ಬೌಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ಕುದೀಲಿ. ಇವಾಗ ಚೆನ್ನಾಗಿ ಕುದೀಲಿ, ಇದು ಬೆಲ್ಲ ಎಲ್ಲ ಕರಗಲಿ. ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವೆ ಮತ್ತು ಚಿರೋಟಿ ರವೆ ಮತ್ತು ಹೆಸರುಬೇಳೆ ಉಪಯೋಗಿಸಿ ಮಾಡಿರುವಂಥ ಪಾಯಸ ತುಂಬ ಚೆನ್ನಾಗಿರ್ತೈತಿ. ಕಡಲೆಬೇಳೆ ಮತ್ತು ರವೆ ಹಾಕಿ ಮಾಡ್ತಾವಲ್ಲ, ಆ ಥರ ಟೇಸ್ಟ್ ಇರ್ತೈತಿ. ರುಚಿ ಅಂತೂ ತುಂಬ ಚೆನ್ನಾಗಿರ್ತೈತಿ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ಗೋಡಂಬಿ ದ್ರಾಕ್ಷಿ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಡ್ರೈ ಫ್ರೂಟ್ಸ್ನ ಹಾಕೋಣ. ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕೋಣ. ಹೆಸರು ಬೇಳೆ ಮತ್ತು ರವೆ ಮಿಕ್ಸ್ ಮಾಡಿರುವಂಥ ಪಾಯಸ ರೆಡಿಯಾಗಿದೆ. ಹಬ್ಬದ ದಿನಗಳಲ್ಲಿ ಆರಾಮಾಗಿ ಮಾಡ್ಕೋಬೋದು. ಕೇವಲ 10 ನಿಮಿಷದಾಗ ಪಾಯಸನ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ ರುಚಿ. ಇವಾಗ ಒಂದು ಬೌಲಿಗೆ ಹಾಕೋಣ. ರುಚಿಯಾದಂತಹ ಪಾಯಸ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.